ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಡೆದಂಥ ದುರಂತಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಹೊಣೆಗಾರ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇಬ್ಬರು ದೇಶದ ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಿಸಿದಂಥ ಕಂಪನಿಗಳು, ಒಂದು RCB ರಾಯಲ್ ಚಾಲೆಂಜ್ ಬೆಂಗಳೂರು, ಅದೊಂದು ವಿಸ್ಕಿ ಮಾರಾಟಕ್ಕಾಗಿ ಹುಟ್ಟಿಕೊಂಡಂಥ ಕಂಪನಿ. ಎರಡನೇದು IPL ಲಲಿತ್ ಮೋದಿ ಅವರು ಕೂಡ ದೇಶದ ಆರ್ಥಿಕ ಅಪರಾಧಿ. ಇಬ್ಬರು ಆರ್ಥಿಕ ಅಪರಾಧಿಗಳು ಅಪರಾಧವನ್ನು ಮಾಡಿ ದೇಶದ ಖಜಾನೆಗೆ ಕನ್ನ ಹಾಕಿ ದೇಶ ಬಿಟ್ಟು ಹೋದಂಥವ್ರು. ಅವ್ರನ್ನ ಕರ್ನಾಟಕ ಸರ್ಕಾರ ಅವ್ರ ಕಂಪನಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕೆಗೇಡು ಸಂಗತಿ. ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ RCB ಕಂಪನಿ ಮತ್ತು ಲಲಿತ್ ಮೋದಿಯವರ IPL ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಅನ್ನೋದನ್ನು ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ತಿಳಿಸ್ಬೇಕಾಗ್ತದೆ. ಯಾರು ಆರ್ಥಿಕ ಅಪರಾಧ ಮಾಡಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ಈಗ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಅವ್ರಿಂದ ಆ ದೇಶ ಬಿಟ್ಟು ಹೊರಗೆ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ED ಮತ್ತು IT ಮುಂತಾದ ದೇಶದ ಸಂವಿಧಾನಿಕ ಸಂಸ್ಥೆಗಳು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಕಂಪನಿನ ತಲೆ ಮೇಲೆ ಹೊತ್ತುಕೊಂಡು ಪ್ರಚಾರಕ್ಕಾಗಿ, ಅಗ್ಗದ ಪ್ರಚಾರಕ್ಕಾಗಿ ಈ ಕೆಲಸವನ್ನು ಮಾಡಿದಿರಿ. 11 ಜನರ ಸಾವಿಗೆ ನೇರ ಹೊಣೆಗಾರರು ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ. ನೋಡಿ, ಸರ್ಕಾರ ಯಾವತ್ತೂ ಕೂಡ ಸಂಭ್ರಮ ಆಚರಣೆಗೆ ಮುಂದಾಗಿಲ್ಲ. ಈ ಆರ್ಥಿಕ ಅಪರಾಧಿಗಳ ಕಂಪನಿಗೆ ಸರ್ಕಾರ, ಯಾವುದೇ ಹಿಂದಿನ ಸರ್ಕಾರ ಆಗಿಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿಲ್ಲ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕೆ ಸಿದ್ದರಾಮಯ್ಯನವರೇ ಹೊಣೆಗಾರರು, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಥ್ಯಾಂಕ್ ಯು. ಕಂಪನಿಗಳವ್ರ ಬಗ್ಗೆ ಆರೋಪ ಅಲ್ಲ, ಅವ್ರನ್ನ ಹೌದು, ಅವ್ರ ಕಂಪನಿಗಳು ನೀವು ಯಾಕೆ ತಲೆ ಮೇಲೆ ಹೊತ್ಕೊಂಡ್ರಿ? ನಾನು ಕೇಳೋದು, ಆ ಆರ್ಥಿಕ ಅಪರಾಧಿಗಳಿಗೆ ನೋಡಿ, ಅದನ್ನೇ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳೋದು. ಮಾಡಬಾರ್ದು, ಮಾಡಿದ್ದೇ ತಪ್ಪು. ಕರ್ನಾಟಕ ಸರ್ಕಾರ ತಲೆ ಮೇಲೆ ಹೊತ್ಕೊಂಡದ್ದೇ ತಪ್ಪು ಅಂತ ಹೇಳ್ತೇನೆ. ಬ್ಯಾನ್ ಮಾಡೋದು ಸಪ್ರೇಟ್ ಇಶ್ಯೂ, ಅದೆಲ್ಲ ಕಾನೂನು ಪ್ರಕ್ರಿಯೆ ಪ್ರಕಾರ ಮಾಡಬೇಕಾಗ್ತದೆ. ಇವತ್ತು ತರಾತುರಿಯಲ್ಲಿ RCB ಮತ್ತು IPL ಕಂಪನಿಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದುವರಿಬೇಕಾಗಿತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಅನ್ನೋದು ನನ್ನ ವಾದ.